ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಕಾಲಿಫ್ಲವರ್ ಗ್ರೀನ್ ಮಸಾಲಾ ಗ್ರೇವಿಯೊಂದಿಗೆ ಬಂದಿದ್ದೇನೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ. ಬನ್ನಿ ನೋಡಿ, ಮೊದಲಿಗೆ ಒಂದು ಕಾಲಿಫ್ಲವರ್ ಅನ್ನು ತಗೊಳ್ಳುವ. ಇದನ್ನು ಕಟ್ ಮಾಡುವ. ಎಡಮೆಲ್ಲ ತೆಗೆದು ಚಂದ ಕಟ್ ಮಾಡಿಕೊಂಡಿದ್ದೇನೆ. ಇದನ್ನ ಈಗ ಚಿಕ್ಕ ಚಿಕ್ಕ ಹೋಲ್ಗಳನ್ನಾಗಿ ಮಾಡುವ. ಇದನ್ನು ಹೀಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಸ್ವಲ್ಪ ಉಪ್ಪು ನೀರು ಮತ್ತು ಅರಿಶಿನ ಹಾಕಿ ಸ್ವಲ್ಪ ಕ್ಲೀನ್ ಮಾಡಬೇಕು. ನೋಡಿ, ಬಿಸಿ ನೀರು ತಗೊಂಡಿದ್ದೇನೆ. ಇದಕ್ಕೆ 2 ಸ್ಪೂನ್ ಉಪ್ಪನ್ನು ಹಾಕುವ. ಸ್ವಲ್ಪ ಅರಿಶಿನ ಹಾಕುವ. ಇದು ಮನೆಯಲ್ಲಿ ತಯಾರಿಸಿದಂತಹ ಅರಿಶಿನ ಪುಡಿ. ನೋಡಿ, ಈ ನೀರಿಗೆ ಈ ಕಾಲಿಫ್ಲವರನ್ನು ಹಾಕುವ. ಇದನ್ನು ಹಾಕಿ ಒಂದು 10 ನಿಮಿಷ ಇಡುವ. ಚಂದ ಕ್ಲೀನ್ ಆಗ್ತದೆ. 10 ನಿಮಿಷದ ನಂತರ ಇದನ್ನು ತೆಗೆಯುವ. ನೋಡಿ, ಈ ಕಾಲಿಫ್ಲವರ್ ಗ್ರೀನ್ ಮಸಾಲಾ ಗ್ರೇವಿಯನ್ನು ಮಾಡಲು ಬೇಕಾದಂತಹ ಸಾಮಗ್ರಿಗಳು: 2 ಕ್ಯಾಪ್ಸಿಕಮ್, 2 ಟೊಮೆಟೊ, 4 ರಿಂದ 5 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಹಾಗೂ 2 ಈರುಳ್ಳಿ, 1 ತುಂಡು ಶುಂಠಿ, 1 ಲಿಂಬೆ, ಸ್ವಲ್ಪ ಹಸಿ ಬಟಾಣಿ, ಸ್ವಲ್ಪ ಕ್ಯಾಶ್ಯೂ ನಟ್ಸ್, ಸ್ವಲ್ಪ ಕಾಯಿ ತುರಿ. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಇದು ಕ್ಯಾಶ್ಯೂ ನಟ್ಸನ್ನು ಫ್ರೈ ಮಾಡ್ಕೊಳ್ಳುವ. ನೋಡಿ, ಇದು ಫ್ರೈ ಆಗಿದೆ, ತೆಗೆಯುವ. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಇದರೊಟ್ಟಿಗೆ ಪುದೀನ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡುವ. ನೋಡಿ, ಇದು ಫ್ರೈ ಆಗಿದೆ. ಇದರೊಟ್ಟಿಗೆ ಕಾಯಿ ತುರಿಯನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಒಳ್ಳೆ ಪರಿಮಳ ಬರ್ತಾ ಉಂಟು. ಆಫ್ ಮಾಡುವ. ಸರ್ವ್ ಮಾಡುವ ಒಂದು ಪಾತ್ರೆಗೆ. ನೋಡಿ, ಇದು 10 ನಿಮಿಷ ಆಗಿದೆ. ನೀರನ್ನು ತೆಗೆದುಕೊಳ್ಳುವ. ಚೆಂದ ಕ್ಲೀನ್ ಆಗಿದೆ. ಮಾಡಿಕೊಂಡಂತಹ ಫ್ಲವರಿಗೆ 1 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ. ಇದು ಸ್ವಲ್ಪ ಬೆಂದರೆ ಸಾಕು, ಹಬೆ ಬರಿಸಿದ್ರೆ ಸಾಕು. ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ, ಈರುಳ್ಳಿಯನ್ನು ಕಟ್ ಮಾಡಿಕೊಳ್ಳುವ. ತೆಂಗಿನ ಎಣ್ಣೆನೆ ಹಾಕ್ಕೊಳ್ಳುವ. ಎಣ್ಣೆ 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಸಾಸಿವೆ, 2 ಸಾಸಿವೆ ಚಟ್ಪಟ ಆದ ನಂತರ ಈರುಳ್ಳಿಯನ್ನು ಹಾಕುವ. ಈರುಳ್ಳಿ ಫ್ರೈ ಆಗಲಿ. ಅದಕ್ಕೆ ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ಳುವ. ಇದೆಲ್ಲ ಫ್ರೈ ಮಾಡುವ. ನೋಡಿ, ಇದು ಫ್ರೈ ಆಗಿದೆ, ಸಾಕು. ಇದಕ್ಕೆ ಬಟಾಣಿಯನ್ನು ಹಾಕ್ಕೊಳ್ಳುವ. ಕ್ಯಾಪ್ಸಿಕಮ್ ಮತ್ತು ಟೊಮೆಟೊವನ್ನು ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಸ್ವಲ್ಪ ಬೇಯಲಿ. ಇದೆಲ್ಲ ಬೇಯ್ತಾ ಉಂಟು, ಬೇಯಿಸ್ಲಿಕ್ಕೆ ಇಟ್ಟಿದೆ. ಅಷ್ಟರಲ್ಲಿ ಮಸಾಲ ರೆಡಿ ಮಾಡುವ. ಇದು ಫ್ರೈ ಮಾಡಿಕೊಂಡಂತಹ ಮಸಾಲೆಯನ್ನು ಗ್ರೈಂಡ್ ಮಾಡುವ. ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇದರೊಟ್ಟಿಗೆ ಸ್ವಲ್ಪ ಶುಂಠಿಯನ್ನು ಸಹ ಹಾಕ್ತಾ ಇದ್ದೇನೆ. ಗ್ರೀನ್ ಪೇಸ್ಟ್ ರೆಡಿಯಾಗಿದೆ, ಎಂದಿದೆ, ಸಾಕು. ಇದಕ್ಕೆ ಹದ ಬೇಯಿಸಿಟ್ಟಂತಹ ಕಾಲಿಫ್ಲವರನ್ನು ಹಾಕುವ. ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಇದಕ್ಕೆ ಈ ರುಬ್ಬಿಟ್ಟಂತಹ ಗ್ರೀನ್ ಮಸಾಲವನ್ನು ಹಾಕುವ. ಒಳ್ಳೆ ಕಲರ್ ಬಂದಿದೆ. ನೋಡಿ, ಮಸಾಲೆಯನ್ನು ಚಂದ ಮಿಕ್ಸ್ ಮಾಡಿ ಕುದಿ ಬರಿಸುವ.
ಕೊನೆಗೆ ಒಂದು ಕುದಿ ಬಂದರೆ ಸಾಕು. ಇದನ್ನು ಮುಚ್ಚಿಡುವ ಸ್ವಲ್ಪ. ನೋಡಿ, ಕೊನೆಗೆ ಒಂದು ಅರ್ಧ ನಿಂಬೆ ಹಣ್ಣನ್ನು ತಗೊಂಡಿದ್ದೇನೆ. ಇಡೀ ಬೇಡ, 2 ಟೊಮೆಟೊ ಸಹ ಹಾಕಿದ್ದೇನೆ. ಅರ್ಧ ಸಾಕು. ನೋಡಿ, ಕಾಲಿಫ್ಲವರ್ ಗ್ರೀನ್ ಮಸಾಲ ಗ್ರೇವಿ ರೆಡಿಯಾಗಿದೆ. ಇದನ್ನು ಟೇಸ್ಟ್ ಮಾಡುವ. ವಾವ್, ಅದ್ಭುತ ರುಚಿ, ಸೂಪರ್ ಆಗಿದೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಲೇಬೇಕು. ಇದನ್ನು ಪೂರಿ, ಚಪಾತಿ, ಅನ್ನದೊಂದಿಗೆ ಸೇವಿಸ್ಬೋದು. ಖಂಡಿತ ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗುವ. ಬಾಯ್.